ನಮಸ್ಕಾರ ಸ್ನೇಹಿತರೆ, ನಮ್ಮ ರಾಜ್ಯದ ಓರ್ವ ಹೆಸರಾಂತ ನಟ ಕಮ್ ರಾಜಕಾರಣಿ, ಅಂದ್ರೆ ರಾಜಕಾರಣಿಯಾಗಿ ಅವರು ಫೇಲ್ಯೂರ್ ಆಗಿದ್ದಾರೆ. ಒಮ್ಮೆ ಚುನಾವಣೆ ಕೂಡ ಸ್ಪರ್ಧೆ ನಡೆಸಿ ಅವರು ಅಲ್ಲಿ ಸೋತು ಸುಣ್ಣ ಆಗಿ ನಂತರ ರಾಜಕೀಯದಿಂದ ಸ್ವಲ್ಪ ದೂರ ಇದ್ದಾರೆ. ಆದ್ರೂ ಕೂಡ ಅವರಿಗೆ ಬಹಳಷ್ಟು ಆಸೆ ಇದೆ, ನಾನು ಓರ್ವ ರಾಜಕಾರಣಿ ಆಗ್ಬೇಕು ಅಂತೇಳಿ. ಅದಕ್ಕಾಗಿ ಅವರು ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕನಿಷ್ಠ ಪಕ್ಷ ಮುಂದಿನ ದಿನಗಳಲ್ಲಿ ವಿಧಾನ ಪರಿಷತ್ಗಾದ್ರೂ ಎಂಟರ್ ಆಗ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಇದ್ದಾರೆ ಅವರು. ನೋಡೋಣ, ಮುಂದಿನ ದಿನಗಳಲ್ಲಿ ಮೋಸ್ಟ್ಲಿ ಕಾಂಗ್ರೆಸ್ ಅವರಿಗೆ ಒಂದು ಚಾನ್ಸ್ ಕೊಡುವಂತ ಸಾಧ್ಯತೆಗಳಿದೆ. ಈ ನಟ ಕಮ್ ರಾಜಕಾರಣಿ ಯಾವಾಗ್ಲೂ ಕೂಡ ಸುದ್ದಿ ಇರ್ಲಿಕ್ಕೆ ಪ್ರಯತ್ನಿಸ್ತಾರೆ. ಅದಕ್ಕಾಗಿ ಅವ್ರು ಮಾಡೋದೇನು ಅಂತ ಹೇಳಿದ್ರೆ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇರೋದು, ಅಥವಾ ಪ್ರತಿದಿನ ಒಂದಲ್ಲ ಒಂದು ರೀತಿಯಾದಂತಹ ಟ್ವೀಟ್ ಗಳನ್ನ ಮಾಡ್ತಾ ಇರೋದು. ಇವ್ರು ಕೊಡುವಂತ ಹೇಳಿಕೆ, ಇವ್ರು ಮಾಡುವಂತ ಟ್ವೀಟ್, ಇದೆಲ್ಲದನ್ನು ನೋಡಿದಾಗ ಅರ್ಥ ಆಗೋದೇನು ಅಂತ ಹೇಳಿದ್ರೆ ಇವರು ಓರ್ವ ಎಡಪಂಥೀಯ ಅಂತ ಹೇಳ್ಕೊಂಡು. ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ನಾನು ಯಾರ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟಿದ್ದೇನೆ ಅಂತೇಳಿ. ನಾನು ಈ ಹಿಂದೆ ಕೂಡ ಕೆಲವೊಂದು ವಿಡಿಯೋಗಳಲ್ಲಿ ಇವ್ರ ಬಗ್ಗೆ ಮಾತಾಡಿದ್ದೆ. ಯಾವಾಗೆಲ್ಲ ನಾನು ಇವ್ರ ಬಗ್ಗೆ ವಿಡಿಯೋ ಮಾಡ್ತೀನೋ ಆಗ ಬಹಳಷ್ಟು ಜನ ನನಗೆ ಬೈತಾರೆ ಕೂಡ, ಹೋಗೋಗಿ ಇವ್ರ ಬಗ್ಗೆ ಯಾಕೆ ಮಾತಾಡ್ತೀರಾ, ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ, ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾರೆ ನನ್ನನ್ನ. ಆದ್ರೂ ಕೂಡ ಇವ್ರು ಕೊಡುವಂತ ಕೆಲವೊಂದು ಹೇಳಿಕೆಗಳನ್ನ ನೋಡಿದಾಗ ಖಂಡಿತವಾಗಿ ಅದನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ಬೇಕು. ಕಾರಣ ಏನು ಅಂತ ಹೇಳಿದ್ರೆ ಇವರ ನಿಜವಾದ ಮುಖ ಏನು ಅನ್ನೋದು ಎಲ್ರಿಗೂ ಅರ್ಥ ಆಗ್ಬೇಕಾಗ್ತದೆ. ಹಾಗಾಗಿ ಪುನಃ ಇವ್ರ ಬಗ್ಗೆ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಮುಖ್ಯ ವಿಷಯಕ್ಕೆ ಹೋಗೋದಕ್ಕಿಂತ ಮೊದಲು ನಿಮ್ಮೆಲ್ಲರನ್ನು ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಗೆ ಈಗಾಗಲೇ ಗೊತ್ತಾಗಿರ್ತದೆ ನಾನು ಯಾರ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟಿದ್ದೇನೆ ಅಂತೇಳಿ. ಆತ ಬೇರೆ ಯಾರು ಅಲ್ಲ, ಪ್ರಕಾಶ್ ರಾಜ್. ನಿಮ್ಗೆ ಗೊತ್ತಿದೆ, ಕರ್ನಾಟಕದ ಹೆಸರಾಂತ ನಟ. ಈಗ ದೇಶದಾದ್ಯಂತ ಎಲ್ಲ ಭಾಷೆಗಳಲ್ಲಿ ಅವರು ನಟಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಎಡಪಂಥೀಯ ಚಿಂತನೆಗಳನ್ನ ಅಳವಡಿಸಿಕೊಂಡಿರುವಂತವರು. ಅಲ್ಲದೇ ಹಿಂದೂಗಳನ್ನ ಅತ್ಯಂತ ಕಡುವಾಗಿ ವಿರೋಧಿಸುವಂತಹ ನಟ ಯಾರಾದ್ರೂ ಇದ್ರೆ ಅದು ಪ್ರಕಾಶ್ ರಾಜ್ ಅಂತೇಳಿ ಹೇಳ್ಬಹುದು. ನಿಮ್ಗೆ ಗೊತ್ತಿದೆ, ಹಿಂದೂಗಳ ವಿರುದ್ಧವಾಗಿ ಯಾವಾಗೆಲ್ಲ ಈ ಸ್ಟಾಲಿನ್ ಅಂಡ್ ಟೀಮ್ ಹೇಳಿಕೆಗಳನ್ನು ಕೊಡ್ತದೋ ಆ ಸಂದರ್ಭದಲ್ಲಿ ಇವರು ಅದನ್ನ ಸಮರ್ಥಿಸ್ಕೊಂಡು ಹೋಗ್ತಾರೆ. ಅವರು ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರುವಾಗ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಗ ಒಂದು ರೀತಿಯಾದಂತಹ ವಿವಾದದ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ನಿಮ್ಗೆ ಗೊತ್ತಿದೆ, ಪ್ರಕಾಶ್ ರಾಜ್ ಅವರು ಯಾವಾಗಲೂ ಕೂಡ ಕೆಲವೊಂದು ಬುದ್ಧಿಜೀವಿಗಳಂತ ಅನ್ಸ್ಕೊಂಡಿರ್ತಾರಲ್ಲ, ಅವ್ರ ಜೊತೆಗೆ ಕಾಣಿಸ್ಕೊಳ್ತಾ ಇರ್ತಾರೆ. ಹಾಗೇನೆ ಕೆಲವೊಂದು ಆಂದೋಲನಾ ಜೀವಿಗಳಿದ್ದಾರೆ, ಅವ್ರ ಜೊತೆ ಕೂಡ ಇವ್ರು ಯಾವಾಗಲೂ ಕಾಣಿಸ್ಕೊಳ್ತಾರೆ. ಹಾಗಾಗಿ ಸಾಮಾನ್ಯವಾಗಿ ಇವ್ರು ನಡೆಸುವಂತಹ ಕಾನ್ಫರೆನ್ಸ್ ಇರ್ಬೋದು ಅಥವಾ ಯಾವುದೇ ಸಭೆಯ ಸಮಾರಂಭಗಳಿರ್ಬೋದು, ಆ ಸಮಾರಂಭಗಳಲ್ಲಿ ಪ್ರಕಾಶ್ ರಾಜ್ ಅವರು ಖಂಡಿತವಾಗಿ ಕಾಣಿಸ್ಕೊಳ್ತಾರೆ. ಹಾಗೆ ತಮ್ಗನ್ಸಿದ್ದನ್ನು ಒಂದಿಷ್ಟು ಮಾತಾಡ್ತಾರೆ ಕೂಡ. ಇತ್ತೀಚೆಗೆ ಅದೇ ರೀತಿಯಾದಂತಹ ಒಂದು ಸಮಾರಂಭದಲ್ಲಿ ಮಾತಾಡ್ತಾ ಪ್ರಕಾಶ್ ರಾಜ್ ಅವರು ಭಾರತದಲ್ಲಿರುವಂತಹ ಬಹುದೊಡ್ಡ ಸಮಸ್ಯೆ ಆದಂತಹ ಈ ಅಕ್ರಮ ವಲಸಿಗರ ಬಗ್ಗೆ ಮಾತಾಡಿದ್ದಾರೆ. ಇಲ್ಲಿ ಪ್ರಕಾಶ್ ರಾಜ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿರುವಂತಹ ಯಾವುದೇ ವ್ಯಕ್ತಿ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಬೇಕಾದ್ರೂ ವಾಸಿಸಬಹುದು, ಆತನನ್ನು ಹೊರ ಹಾಕಬಾರದು, ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ರಾಹುಲ್ ಗಾಂಧಿ ಇರಬಹುದು ಅಥವಾ ಈ ಪ್ರಕಾಶ್ ರಾಜ್ ಅಥವಾ ಕೆಲವೊಂದು ರಾಜಕೀಯ ಪಕ್ಷಗಳಿದೆ, ಇವರೆಲ್ಲರೂ ಕೂಡ ಅಷ್ಟೇ ಈ ಅಕ್ರಮ ವಲಸಿಗರ ಪರವಾಗಿ ಹೋರಾಡ್ತಾ ಇರುವಂತವ್ರು. ಯಾವುದೇ ಕಾರಣಕ್ಕೆ ಇವ್ರನ್ನ ದೇಶದಿಂದ ಹೊರಗೆ ಹಾಕಬೇಡಿ. ಕಾರಣ ಏನಂತ ಹೇಳಿದ್ರೆ ಅವರ ಸಂಖ್ಯೆ ಬಲು ದೊಡ್ಡದಾಗಿದೆ. ಹೆಚ್ಚು ಕಡಿಮೆ 2-3 ಕೋಟಿ ಅಕ್ರಮ ವಲಸಿಗರು ನಮ್ಮ ಭಾರತ ದೇಶದಲ್ಲಿದ್ದಾರೆ. ಇವರೆಲ್ಲರೂ ಕೂಡ ಮುಸಲ್ಮಾನರೇ ಆಗಿರೋದು ವಿಶೇಷ. ಹಾಗಾಗಿ ಇವರ ಪರವಾಗಿ ರಾಹುಲ್ ಗಾಂಧಿ ಅಂಡ್ ಟೀಮ್ ಬ್ಯಾಟಿಂಗ್ ನಡೆಸ್ತಾ ಇದೆ. ಅವರಿಗೆ ಸಪೋರ್ಟ್ ಆಗಿ ನಮ್ಮ ಪ್ರಕಾಶ್ ರಾಜ್ ತರ ಹಲವಾರು ಈ ಬುದ್ಧಿಜೀವಿಗಳು ಕೂಡ ಸೇರ್ಕೊಂಡಿದ್ದಾರೆ. ಇವರೆಲ್ಲರ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ ಇವ್ರನ್ನ ಯಾವಾಗ್ಲೂ ಕೂಡ ನಾವು ಸಾಕಿ ಸಲಹತಾ ಇರಬೇಕೆ ಹೊರತು ಇವ್ರನ್ನ ಹೊರಗಡೆ ಹಾಕಬಾರ್ದು. ಯಾಕಂದ್ರೆ ಅವರ ಸಂತತಿ ಬೆಳೀತಾ ಹೋಗ್ತದೆ. ಇದೊಂದು ಬಹುದೊಡ್ಡ ವೋಟ್ ಬ್ಯಾಂಕ್ ಆಗ್ತದೆ. ಇವತ್ತೀಗ 3 ಕೋಟಿ ಇರೋದು, ಇನ್ನೊಂದು 10 ವರ್ಷ ಬಿಟ್ರೆ ಅದು 5 ಕೋಟಿ ಆಗ್ಬಹುದು. ಹಾಗಾಗಿ ಈ ವೋಟ್ ಬ್ಯಾಂಕ್ ಅನ್ನ ನಾವು ಬೆಳೆಸ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಅಧಿಕಾರ ಹಿಡಿಯೋದು ತುಂಬಾ ಸುಲಭ ಆಗ್ತದೆ ಅನ್ನೋದು ಇವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಇವ್ರನ್ನ ಯಾವುದೇ ಕಾರಣಕ್ಕೆ ಹೊರಗಡೆ ಹಾಕಬಾರ್ದು ಅಂತೇಳಿ ಹೇಳಿ ಪ್ರಯತ್ನ ಪಡ್ತಾ ಇರುವಂತಹ ಬಹುದೊಡ್ಡ ಒಂದು ಗುಂಪಿದೆ. ಆ ಗುಂಪಿನಲ್ಲಿರುವಂತಹ ಓರ್ವ ವ್ಯಕ್ತಿ ಇದೆ ಪ್ರಕಾಶ್ ರಾಜ್. ಇವ್ರು ಹೇಳ್ತಾ ಇದ್ದಾರೆ, ಇವರಿಗೆ ನಮ್ಮ ದೇಶದಲ್ಲಿ ಬದುಕುವಂತಹ ಅರ್ಹತೆ ಇದೆ, ಹಾಗಾಗಿ ಅವರು ನಮ್ಮ ದೇಶದಲ್ಲಿ ಇರಬಹುದು, ಅಂದ್ರೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಬೇಕಾದ್ರೂ ಇವ್ರು ವಾಸಿಸಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಪ್ರಪಂಚದ ಯಾವುದೇ ಮೂಲೆ ಅಂತೇಳಿ ಹೇಳಿ ಈತ ಅಮೆರಿಕದಲ್ಲಿ ಹೋಗಿ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗಿಲ್ಲ. ಈತನನ್ನ ಒದ್ದು ಓಡಿಸ್ತಾರೆ ಅಲ್ಲಿಂದ. ಆದ್ರೆ ನಮ್ಮ ದೇಶದಲ್ಲಿ ನಿಂತ್ಕೊಂಡು ಈ ರೀತಿ ಮಾತಾಡ್ಬೋದು. ಯಾಕಂದ್ರೆ ನಾವು ಪ್ರಜಾಪ್ರಭುತ್ವದಲ್ಲಿದ್ದೇವೆ, ನಮ್ಗೆ ವಾಕ್ ಸ್ವಾತಂತ್ರ್ಯ ಇದೆ. ಹಾಗಾಗಿ ನಾವು ಏನ್ ಬೇಕಾದ್ರೂ ಮಾತಾಡ್ಬೋದು. ಒಂದ್ ವೇಳೆ ಯಾರಾದ್ರೂ ಇವ್ರ ಮೇಲೆ ಏನಾದ್ರು ಕೇಸ್ ಏನಾದ್ರು ಹಾಕಿದ್ರೆ ತಕ್ಷಣ ಹೇಳ್ತಾರೆ ಭಾರತದಲ್ಲಿ ಪ್ರಜಾಪ್ರಭುತ್ವ ಸತ್ತು ಹೋಗಿದೆ ಅಂತೇಳಿ. ಈ ರೀತಿ ಮಾತಾಡುವಂತ ಈ ಗುಂಪಿನಲ್ಲಿ ಕಾಣಿಸ್ಕೊಳ್ಳುವಂತ ಪ್ರಕಾಶ್ ರಾಜ್ ಈಗ ಹೇಳ್ತಾ ಇದ್ದಾರೆ, ಇವರಿಗೆ ನಮ್ಮ ದೇಶದಲ್ಲಿ ಬದುಕುವಂತ ಹಕ್ಕಿದೆ, ಹಾಗಾಗಿ ಅವ್ರನ್ನ ಬದುಕಲಿಕ್ಕೆ ಬಿಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಈಗ ನಿಮ್ಗೆ ಕೆಲವೊಂದು ಪ್ರಶ್ನೆ ಮಾಡಬಹುದು, ಪ್ರಕಾಶ್ ರಾಜ್ ಅವರು ಈ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ದೇಶದ ಯಾವುದೇ ಮೂಲೆಯಲ್ಲಿ ಯಾರು ಬೇಕಾದ್ರೂ ಇರ್ಬೋದು ಅಥವಾ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯಾರು ಬೇಕಾದ್ರೂ ಇರ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ದೇಶವನ್ನ ದಾಟಿ ಇನ್ನೊಂದು ದೇಶಕ್ಕೆ ಹೋಗ್ಲಿಕ್ಕೆ ಆತನಿಗೆ ಪಾಸ್ಪೋರ್ಟ್ ಬೇಕಿಲ್ಲ, ವೀಸಾ ಬೇಕಿಲ್ಲ, ಏನು ಬೇಕಿಲ್ಲ. ಹಾಗೆ ಅವನು ಜಸ್ಟ್ ಬೇಲಿಯನ್ನು ಹಾರ್ಕೊಂಡು ಆಚೆ ಹೋಗ್ಬೋದು ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಪ್ರಕಾಶ್ ರಾಜ್ ಅವರು ತಮ್ಮ ಮನೆಗೆ ಹಾಕಿರುವಂತಹ ಕಂಪೌಂಡ್ ಏನಾದ್ರು ಇದ್ರೆ ಅದನ್ನು ತೆಗೆದು ಹಾಕೋದು ಒಳ್ಳೇದು. ಕಾರಣ ಏನಂತ ಹೇಳಿದ್ರೆ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ವಾಸಿಸಬಹುದಲ್ಲ.
ಪ್ರಕಾಶ್ ರಾಜ್ ಮನೆಯಲ್ಲಿ ಹೋಗಿ ಒಂದಿಷ್ಟು ಜನ ವಾಸಿಸಬಹುದು. ಸಪೋಸ್ ಅವ್ರ ಮನೆ ಮೋಸ್ಟ್ಲಿ ನಂಗೆ ಗೊತ್ತಿದ್ದಾಗೆ ಚೆನ್ನೈನಲ್ಲಿದೆ, ಬೆಂಗಳೂರಿನಲ್ಲಿ ಇದ್ದಾರೋ ಗೊತ್ತಿಲ್ಲ. ನೀವೇನಾದ್ರೂ ಚೆನ್ನೈ ಈ ಕಡೆ ಏನಾದ್ರು ಹೋದ್ರೆ ಖಂಡಿತವಾಗಿ ಪ್ರಕಾಶ್ ರಾಜ್ ಅವರ ಮನೆಗೆ ಹೋಗಿ, ಯಾಕಂದ್ರೆ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಇರ್ಬೋದಲ್ಲ, ಹಾಗಾಗಿ ಇವ್ರ ಮನೇಲಿ ಹೋಗಿ ಒಂದಿಷ್ಟು ದಿನ ವಾಸಿಸಿ ಆ ನಂತರ ವಾಪಸ್ ಬನ್ನಿ. ಯಾವುದೇ ಕಾರಣಕ್ಕೆ ಪ್ರಕಾಶ್ ರಾಜ್ ಅವರು ನಿಮ್ಮನ್ನ ಪ್ರಶ್ನೆ ಮಾಡಲ್ಲ, ನೀವು ಯಾರು, ಯಾಕೆ ಬಂದಿದ್ದೀರಾ ಇಲ್ಲಿ ಅಂತೇಳಿ ಪ್ರಶ್ನೆ ಮಾಡಲ್ಲ. ಅದಕ್ಕೆ ಬದಲಾಗಿ ನಮ್ಮ ದೇಶದಲ್ಲಿ ಈಗ ಈ ಅಕ್ರಮ ವಲಸಿಗರು ಯಾರೆಲ್ಲ ಇದ್ದಾರೋ ಅವರೆಲ್ಲರಿಗೂ ನಾವು ರೇಷನ್ ಕೂಡ ಕೊಡ್ತಾ ಇದೀವಲ್ಲ, ಅದೇ ರೀತಿಯಲ್ಲಿ ಪ್ರಕಾಶ್ ರಾಜ್ ಅವರು ನಿಮ್ಗೆ ಊಟ, ಕಾಫಿ, ತಿಂಡಿ ಎಲ್ಲ ವ್ಯವಸ್ಥೆಯನ್ನ ಖಂಡಿತವಾಗಿ ಮಾಡ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರಕಾಶ್ ರಾಜ್ ಅವರ ಮನೆಯನ್ನು ಹುಡುಕೊಂಡು ಅಲ್ಲಿ ಹೋಗಿ ನಾವು ವಾಸಿಸಬಹುದು. ನಿಜವಾಗ್ಲೂ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ಇವ್ರು ಅನ್ನ ತಿಂತಾರೆ, ಬೇರೆ ಏನಾದ್ರು ತಿಂತಾರ ಅಂತೇಳಿ. ಕಾರಣ ಏನು ಅಂತ ಹೇಳಿದ್ರೆ, ಕೇವಲ ಒಬ್ಬರನ್ನ ಓಲೈಸಬೇಕು ಅಂತೇಳಿ ಈ ರೀತಿಯಾಗಿ ಮಾತಾಡೋದು ಖಂಡಿತವಾಗಿ ತಪ್ಪು. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಈತ ಓರ್ವ ಹಿಂದೂ ದ್ವೇಷಿ. ಹಿಂದೂಗಳನ್ನ ನೋಡಿದ್ರೆ ಈತನಿಗೆ ಆಗಿ ಬರಲ್ಲ. ಈತನ ಹೆಂಡತಿ ಹಿಂದೂ, ಅವರು ದೇವಸ್ಥಾನಕ್ಕೆ ಹೋಗ್ತಾರೆ, ಎಲ್ಲದಕ್ಕೂ ಹೋಗ್ತಾರೆ, ಇವ್ರು ಕೂಡ ಅವ್ರ ಜೊತೆ ಹೋಗ್ತಾರೆ. ನಾನು ನನ್ನ ಹೆಂಡತಿಯ ಧಾರ್ಮಿಕ ಭಾವನೆಯನ್ನ ಗೌರವಿಸ್ತೇನೆ ಅಂತೇಳಿ ಹೇಳ್ತಾರೆ. ಆದ್ರೆ ದೇಶದಲ್ಲಿರುವಂತಹ ಹಿಂದೂಗಳ ಭಾವನೆಯನ್ನ ಇವರು ಯಾವುದೇ ಕಾರಣಕ್ಕೆ ಗೌರವಿಸೋದಿಲ್ಲ. ಹಿಂದೂಗಳ ವಿರುದ್ಧವಾಗಿ ಯಾರಾದ್ರೂ ಹೇಳಿಕೆ ಕೊಟ್ರೆ ಅವ್ರ ಪರವಾಗಿ ಹೋಗಿ ನಿಲ್ತಾರೆ. ಅಲ್ಲಿ ಹೋಗಿ ಇವರು ಅವ್ರ ಜೊತೆಗೆ ಧರಣಿಗೆ ಬೇಕಾದ್ರೂ ಕೂತ್ಕೊಳ್ತಾರೆ, ಅಥವಾ ಅವ್ರ ಮೇಲೆ ಏನಾದ್ರೂ ಕ್ರಮವನ್ನ ಕೈಗೊಂಡಾಗ ಅದನ್ನ ಖಂಡಿಸ್ತಾರೆ. ಇಂತಹ ಮನಸ್ಥಿತಿಯ ಪ್ರಕಾಶ್ ರಾಜ್ ಅವರ ಬಾಯಿಯಿಂದ ಈ ರೀತಿಯಾದಂತಹ ಹೇಳಿಕೆಗಳು ಮುಂದಿನ ದಿನಗಳಲ್ಲೂ ಕೂಡ ಸತತವಾಗಿ ಬರ್ತಾ ಇರ್ತದೆ. ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ, ಇವರು ಕಾಂಗ್ರೆಸ್ನವ್ರನ್ನ ಮೆಚ್ಚಿಸ್ಲಿಕ್ಕಾಗಿ ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈಗ ಕಮಲ್ ಹಾಸನ್ ಅವ್ರು ಏನ್ ಮಾಡಿದ್ರು ನೋಡಿ, ಅವರು ಕೂಡ ಒಂದು ಪಕ್ಷವನ್ನ ಕಟ್ಟಿದ್ರು, ಆದ್ರೆ ಆ ಪಕ್ಷ ಫೇಲ್ಯೂರ್ ಆಯ್ತು. ಕೊನೆಗೆ ಅವ್ರು ಏನ್ ಮಾಡಿದ್ರು, DMKಗೆ ಸಪೋರ್ಟ್ ಮಾಡಿ ಈಗ ರಾಜ್ಯಸಭಾ ಮೆಂಬರ್ ಆಗಿ ಪಾರ್ಲಿಮೆಂಟರಿ ಎಂಟ್ರಿನ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ಪ್ರಕಾಶ್ ರಾಜ್ ಕೂಡ ಅಷ್ಟೇ, ರಾಜಕೀಯದಲ್ಲಿ ಮುಂದಿನ ದಿನಗಳಲ್ಲಿ ನನಗೆ ಚುನಾವಣೆಯನ್ನ ಎದುರಿಸಿ ಗೆಲ್ಲಿಕ್ ಸಾಧ್ಯ ಇಲ್ಲ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ಇವ್ರು ಗೆಲ್ಲಬಹುದು, ಗೆಲ್ಬೇಕು ಅಂದ್ರೆ ತಮಿಳುನಾಡಲ್ಲಿ ಹೋಗಿ DMK ಪಕ್ಷದಿಂದ ಕೆಲವೊಂದು ಕ್ಷೇತ್ರಗಳಿದೆ, ಅಲ್ಲಿ ಹೋಗಿ ನಿಂತರೆ ಇವ್ರು ಖಂಡಿತವಾಗಿ ಗೆಲ್ತಾರೆ. ಕರ್ನಾಟಕದಲ್ಲಿ ಅದು ಸಾಧ್ಯ ಇಲ್ಲ ಅನ್ನೋದು ಇವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಇವರು ಏನಾದ್ರೂ ಮಾಡಿ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಈ ಅಕ್ರಮ ವಲಸಿಗರಿಗೆ ಯಾರೆಲ್ಲ ಸಪೋರ್ಟ್ ಆಗಿ ನಿಂತಿದ್ದಾರೋ, ಅಂದ್ರೆ ರಾಜಕೀಯ ಪಕ್ಷಗಳಿರ್ಬೋದು ಅಥವಾ ರಾಜಕೀಯ ನಾಯಕರಿದ್ದಾರಲ್ಲ, ರಾಹುಲ್ ಗಾಂಧಿ ತರದವರು, ಅವರ ಪರವಾಗಿ ನಾನು ನಿಂತ್ರೆ ಮುಂದೆ ನನಗೆ ವಿಧಾನ ಪರಿಷತ್ಗೋ ಅಥವಾ ರಾಜ್ಯಸಭೆಗೋ ಎಂಟ್ರಿ ಸಿಗಬಹುದು. ಈ ರೀತಿಯಾಗಿ ಯೋಚನೆ ಮಾಡ್ತಿರುವಂತಹ ಪ್ರಕಾಶ್ ರಾಜ್ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ಸ್ತದೆ. ಸ್ನೇಹಿತರೆ, ಪ್ರಕಾಶ್ ರಾಜ್ ಅವರು ಈ ರೀತಿಯಾದಂತಹ ಹೇಳಿಕೆ ಕೊಡುವ ಮುಖಾಂತರ ಏನನ್ನ ಸಾಧಿಸ್ಲಿಕ್ಕೆ ಹೊರಟಿದ್ದಾರೆ, ನಿಮ್ಗೆ ಇವ್ರ ಬಗ್ಗೆ ಏನ್ ಅನ್ಸ್ತದೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನಾನು ನಿಮ್ ಜೊತೆ ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.